ನಮಸ್ಕಾರ. ಅಚ್ಚರಿಯ ವರ್ತನೆಗೆ ಹುಚ್ಚು ಹಿಡಿಯುವುದೊಂದು ಬಾಕಿ ಅಂಕಿತ್ಗೆ. ಸಿಯಾ ಕಾಲ್ ಮಾಡಿದ್ಲು. ಹಾಸ್ಪಿಟಲ್ಗೆ ಹೋಗಬೇಕು ಎಂದು ಮಗನನ್ನು ಎತ್ತಿಕೊಂಡು ಹೊರಟಿದ್ದವಳ ಕೈ ಹಿಡಿದು ತಡೆದಿದ್ದ. ಸಿಯಾ ಕಾಲ್ ಮಾಡಿ ಏನು ಹೇಳಿದ್ಲು? ಹಾಸ್ಪಿಟಲ್ಗೆ ಏನಕ್ಕೆ ಹೋಗಬೇಕು ಎಂದು ಸ್ಪಷ್ಟಪಡಿಸದೆ ಹೊರಟಿದ್ದು ಕಂಡು, ಅಂಕಿತ್ ಪ್ಲೀಸ್ ಕಣೋ, ನಾನು ಅವರ ಮುಖ ನೋಡಬೇಕು ಎಂದವಳಿಗೆ ಕ್ಷಮೆಗಿಂತಲೂ ಸಾವು ದೊಡ್ಡ ಶಿಕ್ಷೆ ಎಂದು ಈಗಲೇ ಏನೋ ಅರಿವಾಗಿತ್ತು. ತನ್ನವನ ಹೃದಯ ಬಡಿತ ಸ್ತಬ್ಧವಾಗುವುದರ ಜೊತೆಗೆ ಅವರ ಜೊತೆಗಿದ್ದ ಒಡನಾಟವು ಅದೇ ಕ್ಷಣ ಸ್ತಬ್ಧವಾಗಿ ಹೋಗುವುದು ಎಂದು ಮನವರಿಕೆಯಾಗಿ ಸತ್ತು ಬದುಕುತ್ತಿದ್ದಳು ಅಚ್ಚು. ಅತ್ತಿಗೆ, ಸರಿ ನಾವು ಹಾಸ್ಪಿಟಲ್ಗೆ ಹೋಗೋಣ. ಮೊದಲು ವಿಷಯ ಏನು ಅಂತ ಹೇಳಿ. ಸಿಯಾ ಏನಕ್ಕೆ ಕಾಲ್ ಮಾಡಿದ್ಲು? ಅಣ್ಣನಿಗೆ ಏನಾಗಿದೆ ಅಂತ ಹಾಸ್ಪಿಟಲ್ನಲ್ಲಿ ಇದ್ದಾನೆ ಎಂದು ತಾಳ್ಮೆಯಿಂದ ಪ್ರಶ್ನೆ ಮಾಡಿದನು. ಈಗಾಗಲೇ ಹತ್ತು ಕೆಂಪೇರಿದ ಅವಳ ಕಣ್ಣುಗಳು ನೋವಿನಲ್ಲಿ ಕಂಗೆಟ್ಟು ಹೋಗಿದ್ದ ಅವಳ ಮುಖ ಕಂಡು ಹೃದಯ ಹಿಂಡಿದಂತೆ ಆಗುತ್ತಿತ್ತು ಅವನಿಗೆ. ಅವನ ತೋಳಿಗೆ ಮುಖ ಹೊತ್ತಿದ ಅಚ್ಚು, ಸಂಜೆ ನಾನು ಯಶಸ್ನ ಮೀಟ್ ಮಾಡಲು ಅವನ ವೇರ್ ಹೌಸ್ ಬಳಿ ಹೋಗಿದ್ದಾಗ ಅಲ್ಲಿ ಏನೆಲ್ಲ ಆಯಿತು ಎಂದು ರೋಧಿಸುತ್ತಲೇ ಮುಗಿಸಿದಳು. ಅಚ್ಚು ಹೇಳಿದ ವಿಷಯ ಕೇಳಿ ಸಿಡಿಲೆರಗಿದಂತೆ ಕುಳಿತಲ್ಲಿ ನಿಂತು ಬಿಟ್ಟನು ಅಂಕಿತ್. ಅಚ್ಚರಿ ಹೇಳಿದ ಸತ್ಯವನ್ನು ಅರಗಿಸಿಕೊಳ್ಳಲು ಅವನಿಗೆ ಕೆಲವು ನಿಮಿಷಗಳೇ ಹಿಡಿದಿತ್ತು. ನೀವು ಅವನನ್ನು ಬಿಟ್ಟು ಹೋದಾಗಿನಿಂದ ಅವನು ಬದುಕಿದ್ದು ಸತ್ತಂತೆ. ಜೀವನ ಮಾಡುವಾಗ ತುಂಬ ಸಲ ಅಂದುಕೊಂಡಿದ್ದೇನೆ, ಅವನ ಮುಖದಲ್ಲಿ ಮತ್ತೆ ನಗು ಮೂಡಬೇಕು ಅಂದರೆ ನೀವು ಮತ್ತೆ ಅವನ ಲೈಫ್ಗೆ ವಾಪಸ್ ಬರಬೇಕು ಅಂತ. ಆದರೆ ಈಗ ಅನ್ನಿಸ್ತಿದೆ, ನೀವು ಏನಕ್ಕಾದರೂ ನನ್ನ ಅಣ್ಣನ ಲೈಫ್ಗೆ ವಾಪಸ್ ಬಂದರು ಎಂದವನ ದನಿ ಹೊಡೆದಿತ್ತು. ಕಣ್ಣುಗಳು ನೋವಿನಿಂದ ತುಂಬಿ ಹರಿಯುವಾಗ, ನೀವು ಹೇಳಿದಂತೆ ನನ್ನ ಅಣ್ಣನ ಜೀವಕ್ಕೆ ನಿಮ್ಮಿಂದ ಏನಾದರೂ ತೊಂದರೆ ಆಗಿದೆ ಅಂತ ಗೊತ್ತಾದರೆ ಖಂಡಿತ ನಮ್ಮ ಸಾವಾದರೂ ನಿಮಗೆ ಮಾತ್ರ ಕ್ಷಮೆ ಸಿಗೋದಿಲ್ಲ ಎಂದು ಕಟುವಾಗಿ ಎಚ್ಚರಿಕೆ ಕೊಟ್ಟವನು. ಯಾವ ಹಾಸ್ಪಿಟಲ್ನಲ್ಲಿ ಅವನಿರೋದು ಎಂದು ಪ್ರಶ್ನೆ ಮಾಡಿದ. ಅಲ್ಲಿಂದ ಹೊರಡಲು ಚಾಂಪ್ನ ತನ್ನ ತೋಳಿಗೆತ್ತಿಕೊಂಡು ಈಗಾಗಲೇ ಕುಗ್ಗಿ ಹೋಗಿದ್ದ ಅಚ್ಚು ಅವನ ಮಾತುಗಳಿಂದ ಇನ್ನಷ್ಟು ಕುಗ್ಗಿ ಹೋದಳು. ತನ್ನ ದುಃಖ ಹತ್ತಿಕ್ಕಿ ಅಂಕಿತ್ ಪ್ರಶ್ನೆಗೆ ಉತ್ತರಿಸಲು ಅವಳಿಂದ ಸಾಧ್ಯವಾಗಲಿಲ್ಲ. ಅದನ್ನು ಕಂಡು ಸಿಟ್ಟಾದ ಅಂಕಿತ್, ಈಗ ಈ ರೀತಿ ನೀವು ಅಳುವುದರಿಂದ ಯಾವುದೇ ಅರ್ಥವಿಲ್ಲ. ನೀವೇ ಇವತ್ತಿನ ಪರಿಸ್ಥಿತಿಗೆ ಕಾರಣ. ನನ್ನ ಅಣ್ಣ ಏನು ಅಂತ ಬಹುಶಃ ಇನ್ಮೇಲೆ ನಿಮಗೆ ಅರ್ಥ ಆಗುತ್ತೆ. ಆಗಲಿಲ್ಲ ಅಂದರೆ ನಾನೇ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೀನಿ ಎಂದು ವಾರ್ನಿಂಗ್ ಟೋನ್ನಲ್ಲಿ ನುಡಿದು, ಚಾಂಪ್ 1 ನಿಮಿಷ ಇಲ್ಲೇ ನಿಂತ್ಕೋ ಎಂದು ಮಗುವನ್ನು ಬೆಡ್ ಮೇಲೆ ನಿಲ್ಲಿಸಿ ಅಚ್ಚರಿ ಫೋನ್ಗಾಗಿ ತಡಕಾಡಿದ. ಆದರೆ ಅಚ್ಚರಿಯ ಫೋನ್ ಅಲ್ಲೆಲ್ಲೂ ಕಾಣದೆ ಹೋಯಿತು. ಅದನ್ನು ಕಂಡು ವಿಚಿತ್ರ ಅನ್ನಿಸಿತು ಅವನಿಗೆ. ನಿಮ್ಮ ಫೋನ್ ಎಲ್ಲಿದೆ ಎಂದು ಗಡುಸಾಗಿ ಕೇಳಿದ. ಅವಳನ್ನು ಅತ್ತಿಗೆ ಎಂದು ಕರೆಯಲು ಸಹ ಅವನಿಗಿಷ್ಟವಾಗ್ತಿರಲಿಲ್ಲ. ಅವಳ ಹಠಮಾರಿತನ ತನ್ನ ಅಣ್ಣನ ಜೀವವನ್ನು ಬಲಿ ಪಡೆಯಲು ತಯಾರಾಗಿ ನಿಂತಿದೆ ಎಂದು ಅವನ ಕಂಚಿನ ಕಂಠಕ್ಕೆ ಬೆದರಿದ ಅಚ್ಚರಿ, ಅಲೆ ಹಾಸಿಗೆ ಮೇಲೆ ಇಟ್ಟಿದ್ದೆ ಅಂಕಿತ್ ಎಂದು ತಾನು ಸಹ ಫೋನ್ ಹುಡುಕಲು ಬಂದಳು. ಆದರೆ ಅಲ್ಲೆಲ್ಲೂ ಅವಳ ಫೋನ್ ಇದ್ದಂತೆ ಕಾಣಲಿಲ್ಲ. ಈಗ ಇನ್ನಷ್ಟು ಸಿಡಿಮಿಡಿಗೊಂಡ ಅಂಕಿತ್, ಒಂದು ಫೋನ್ ನೆಟ್ಟಕ್ಕೆ ಇಟ್ಟುಕೊಳ್ಳೋದಕ್ಕೆ ಆಗೋದಿಲ್ಲ ನಿಮ್ಮಿಂದ ಎಂದು ಗುಡುಗಿದ. ಆದರೆ ಅಚ್ಚರಿಗೆ ಮಾತ್ರ ಇದನ್ನೆಲ್ಲ ನೋಡೋ ಬದಲು ತನ್ನ ಸಾವಾದರೂ ಆಗಿಬಿಟ್ಟಿದ್ದರೆ ಎಷ್ಟೋ ವಾಸಿ ಎನಿಸಿಬಿಟ್ಟಿತ್ತು. ಅಷ್ಟು ನೋವು, ಹತಾಶೆ, ಪಶ್ಚಾತ್ತಾಪ ಆವರಿಸಿತು ಅವಳನ್ನು. ಅವಳ ಕಡೆ ಆವೇಶದ ನೋಟ ಬೀರಿ ತನ್ನ ರೂಮಿನಿಂದ ಫೋನ್ ಎತ್ತಿಕೊಂಡು ಮತ್ತೆ ಅವಳ ರೂಮಿಗೆ ಬಂದ ಅಂಕಿತ್ ಅವಳ ಫೋನ್ಗೆ ಕಾಲ್ ಮಾಡಿದ. ಅವಳ ಫೋನ್ ರಿಂಗ್ ಆಗುತ್ತಿದ್ದರೂ ಅವಳ ರೂಮಿನಲ್ಲಿ ಇದ್ದಂತೆ ಇರಲಿಲ್ಲ. 3-4 ಬಾರಿ ಪದೇ ಪ್ರಯತ್ನ ಮಾಡಿದಾಗ, ಹಲೋ ಅಂಕಿತ್ ಎಂದು ಅತ್ತ ಕಡೆಯಿಂದ ಒಂದು ಹೆಣ್ಣಿನ ಧ್ವನಿ ಬಂದಿತ್ತು. ಹಲೋ, ಯಾರು ನೀವು ಎಂದು ಅಂಕಿತ್ ಹುಬ್ಬೇರಿಸಿ ಕೇಳಿದ. ಅಚ್ಚರಿಯ ಫೋನ್ ಬೇರೆ ಯಾರ ಬಳಿಯೋ ಇದೆ ಎಂದು. ಅತ್ತ ಅಚ್ಚರಿ ಮಾತ ದಿಗ್ಭ್ರ ಮೇಲೆ ಅಂಕಿತ್ ಕಡೆ ನೋಡತೊಡಗಿದಳು. ಅರ್ಧ ಗಂಟೆಗೂ ಮುಂಚೆ ಸಿಯಾ ಅವಳಿಗೆ ಕಾಲ್ ಮಾಡಿದ್ಲಲ್ಲ, ಹಾಗಿದ್ದಾಗ ತನ್ನ ಫೋನ್ಗೆ ಬಂದ ಕಾಲ್ ಬೇರೆ ಯಾರೋ ಹೇಗೆ ರಿಸೀವ್ ಮಾಡಲು ಸಾಧ್ಯವೆಂದು ತಿಳಿಯದೆ, ಆದರೆ ತನ್ನವನ ಇಂದಿನ ಪರಿಸ್ಥಿತಿಗೆ ಕಾರಣ ನಾನೇ ಎನ್ನುವ ಪಶ್ಚಾತ್ತಾಪದ ಜೊತೆಗೆ ರಾಮ್ ಹಾಸ್ಪಿಟಲ್ಗೆ ಹೋಗುವ ಮುನ್ನ ತನಗೆ ಹೇಳಿ ಹೋದ ಮಾತುಗಳು ಅವಳ ಮನಸ್ಸಿನಲ್ಲಿ ದೊಡ್ಡ ಮಟ್ಟದ ಕೋಲಾಹಲವೇ ಸೃಷ್ಟಿ ಮಾಡಿತು. ರಾಮ್ ವಿಷಯದಲ್ಲಿ ತನ್ನ ವರ್ತನೆ ಎಷ್ಟು ಸರಿ ಎಂದು ಯೋಚಿಸಿ ಕಂಗೆಟ್ಟು ಹೋಗಿದ್ದ ಅಚ್ಚರಿ ನಿಸ್ತೇಜವಾಗಿ ಕಣ್ಣು ಮುಚ್ಚಿದಾಗ ಸಿಯಾ ಹೇಳಿದ ಮಾತುಗಳು ನಿಜವಾಗಿ ಬಿಟ್ಟಂತೆ ಕನಸು ಕಂಡು ವಿಲಪಿಸಿ ಬಿಟ್ಟಿದ್ದಳು. ರಾಮ್ ಇಲ್ಲದ ತನ್ನ ಭವಿಷ್ಯವನ್ನು ನೆನೆದು, ಅಂಕಿತ್, ನನ್ನ ರಾಮ್ ಫ್ರೆಂಡ್ ಸಿಯಾ ಅಂತ. ಅಚ್ಚರಿ ಫೋನ್ ನನ್ನ ಹತ್ತಿರವೇ ಇದೆ ಎಂದದು ಕೇಳಿ ಗೊಂದಲದಲ್ಲಿ ಅಚ್ಚರಿಯ ಕಡೆ ನೋಡಿದ.
ಇಷ್ಟೊತ್ತಿನಿಂದ ಅವನ ಜೀವ ಅಲುಗಾಡಿಸಿ ಬಿಟ್ಟಿದ್ದಾಳಲ್ಲ. ಏನು ಹೇಳ್ತಿದ್ದೀರಾ ಎಂದು ಅವನು ಇನ್ನೂ ನಂಬಲಾಗದೆ ಕೇಳಿದಾಗ, ಸಂಜೆ ನಿಮ್ಮ ಅತ್ತಿಗೆಯನ್ನು ಮನೆಗೆ ಡ್ರಾಪ್ ಮಾಡಿದೆ ಅಲ್ವಾ, ಆಗ ಅವಳ ಫೋನ್ ಕಾರ್ನಲ್ಲೇ ಬಿಟ್ಟು ಹೋಗಿದ್ದಾಳೆ ಎಂದವಳ ಮಾತು ಕೇಳಿ ಅವಳು ತನ್ನ ಅಣ್ಣನ ಜೀವಕ್ಕೆ ಅಪಾಯವಾದಂತೆ ಕನಸು ಕಂಡು ಇಷ್ಟರ ಮಟ್ಟಿಗೆ ಕಂಗೆಟ್ಟೋಗಿರುವುದೆಂದು ಅರ್ಥ ಮಾಡಿಕೊಂಡ ಅಂಕಿತ್ಗೆ ಹೋದ ಜೀವ ಬಂದಂತೆ ಆದರೂ ತನ್ನ ಅಣ್ಣ ಹೇಗಿದ್ದಾನೆ ಎಂದು ತಿಳಿಯುವವರೆಗೂ ಸಮಾಧಾನ ದಕ್ಕದು. ಅಸಲಿಗೆ ಸಿಯಾ ಅಂಕಿತ್ಗೆ ಸತ್ಯ ತಿಳಿಯದು ಎಂದು ಸುಳ್ಳು ಹೇಳುತ್ತಿದ್ದಳು. ಅಚ್ಚರಿ ಫೋನ್ ಅವಳ ಕಾರಿನಲ್ಲಿ ಸಿಕ್ಕಿದ್ದಲ್ಲ, ಯಶಸ್ ವೇರ್ ಹೌಸ್ನಲ್ಲಿ ಸಿಕ್ಕಿದ್ದು. ಅದನ್ನು ಅವಳ ಟೀಮ್ನವರು ರಾತ್ರಿ ಅವಳ ಕೈಗೆ ತಂದು ಕೊಟ್ಟಿದ್ದರು. ಅಣ್ಣ ಹೇಗಿದ್ದಾನೆ ಎಂದು ಉಸಿರು ಬಿಗಿ ಹಿಡಿದು ಪ್ರಶ್ನೆ ಮಾಡಿದ. ವಾಟ್ ಎಂದು ಪ್ರಶ್ನೆ ಮಾಡಿದಳು, ಅವನಿಗೆ ರಾಮ್ ಪರಿಸ್ಥಿತಿ ತಿಳಿದಿಲ್ಲ ಎಂದುಕೊಂಡು. ಅತ್ತಿಗೆ ಎಲ್ಲವನ್ನು ಹೇಳಿದರು. ಪ್ಲೀಸ್ ಅಣ್ಣ ಹೇಗಿದ್ದಾನೆ ಅಂತ ಹೇಳಿ ಎಂದು ಮನವಿ ಮಾಡಿದರು. ಭಾರವಾದ ಉಸಿರನ್ನು ಹೊರಹಾಕಿದ ಸಿಯಾ, ಇನ್ನು ಡಾಕ್ಟರ್ಸ್ ಏನು ಹೇಳಿಲ್ಲ ಅಂಕಿತ್ ಎಂದು ವೇದನೆ ತುಂಬಿದ ದನಿಯಲ್ಲಿ ನುಡಿದಾಗ, ಯಾವ ಹಾಸ್ಪಿಟಲ್ ಎಂದು ಹೆಸರು ಹೇಳಿಕೊಂಡವನು, ಸರಿ ನಾನು ಈಗಲೇ ಬರ್ತೀನಿ ಎಂದು ಕಾಲ್ ಕಟ್ ಮಾಡುವಾಗ ಅಂಕಿತ್ 1 ನಿಮಿಷ ಎಂದು ತಡೆದಿದ್ದಳು. ಒಡನೆ ಏನು ಎಂದು ಅವನ ಕರೆ ಸ್ಥಗಿತಗೊಳ್ಳುವ ಮುನ್ನ, ಅಚ್ಚರಿಯನ್ನು ಮಾತ್ರ ಇಲ್ಲಿಗೆ ಕರೆದುಕೊಂಡು ಬರಬೇಡ ಎಂದು ತಾಕೀತು ಮಾಡಿದಳು. ಅಂಕಿತ್ಗೂ ಅಚ್ಚರಿಯ ಮೇಲೆ ಅಸಮಾಧಾನ ಇದ್ದಿದ್ದರಿಂದ, ಸರಿ ನಾನು ಒಬ್ಬನೇ ಬರ್ತೀನಿ ಎಂದು ಕಾಲ್ ಕಟ್ ಮಾಡಿದವನ ಬಳಿ ಬರುವ ಅಚ್ಚು, ಅಂಕಿತ್ ಸಿಯಾ ಹತ್ತಿರವೇ ಇದೆಯಾ ನನ್ನ ಫೋನ್ ಎಂದು ಇನ್ನೂ ಗೊಂದಲದಲ್ಲಿಯೇ ಕೇಳಿದಾಗ, ಎಸ್ ಅತ್ತಿಗೆ, ನಿಮ್ಮ ಫೋನ್ ಅವರ ಕಾರಿನಲ್ಲಿ ಬಿಟ್ಟು ಬಂದಿದ್ದೀರಂತೆ. ಆ್ಯಂಡ್ ನೀವು ಅಂದುಕೊಂಡಂತೆ ಅಣ್ಣನಿಗೆ ಏನೂ ಆಗಿಲ್ಲ ಎಂದವನು. ಚಾಮ್ ಜೊತೆ ನೀವು ನೆಮ್ಮದಿಯಾಗಿ ಮಲಗಿ, ನಾನು ಹಾಸ್ಪಿಟಲ್ಗೆ ಹೋಗ್ತೀನಿ ಎಂದದು ಕೇಳಿ, ಅಂಕಿತ್ ಪ್ಲೀಸ್ ನಾನು ಬರ್ತೀನಿ ಕಣೋ ಎಂದವಳ ಕೈ ಹಿಡಿದಳು ಪುಟ್ಟ ಮಗುವಿನಂತೆ. ಅವಳು ತನ್ನ ಅಣ್ಣನಿಗೆ ಏನಾಯಿತು ಎಂದು ಎಷ್ಟು ಹೆದರಿದ್ದಾಳೆ ಎಂದು ಅವನಿಗೆ ಅರ್ಥವಾಗುತ್ತಿದ್ದರೂ ಅವಳನ್ನು ತನ್ನ ಜೊತೆ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಲು ಅವನು ತಯಾರಿರಲಿಲ್ಲ. ಹಾಗಾಗಿ ಅವಳ ಕೈಯನ್ನು ಮೆಲ್ಲಗೆ ಬಿಡಿಸಿಕೊಂಡವನು, ಬೇಡ, ಒಬ್ಬ ಕೊಲೆಗಾರ ಬದುಕುವುದಕ್ಕೆ ಅರ್ಹನಲ್ಲದ ವ್ಯಕ್ತಿಯನ್ನು ನೋಡುವುದಕ್ಕೆ ನೀವು ಬರುವ ಅಗತ್ಯವಿಲ್ಲ. ಆದರೆ ಅತ್ತಿಗೆ, ಅವನು ಏನು ಅಂತ ನಿಮಗೆ ಅರ್ಥವಾಗಬೇಕು ಎಂದವನು ಹೋಗಿ ಕಬೋರ್ಡ್ ಓಪನ್ ಮಾಡಿ ತನ್ನ ನೋವನ್ನು ಪದಗಳ ರೂಪದಲ್ಲಿ ಹಂಚಿಕೊಂಡಿದ್ದ ಡೈರಿ ತಂದು ಅವಳ ಕೈಗಿಟ್ಟ. ನನ್ನ ಅಣ್ಣನ ಮನಸ್ಸನ್ನು ಓದುವ ಪ್ರಯತ್ನವಂತೂ ನೀವು ಯಾವತ್ತೂ ಮಾಡಲೇ ಇಲ್ಲ, ಆದರೆ ಅವನು ಮನಸ್ಸಿನ ಭಾವನೆಗಳನ್ನು ಅಕ್ಷರ ರೂಪದಲ್ಲಿ ಬರೆದಿದ್ದಾನೆ ನೀವು ಅವನನ್ನು ಬಿಟ್ಟು ಹೋದ ಕ್ಷಣದಿಂದ. ಸೊ ಇದನ್ನಾದರೂ ಓದಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಿ ದಯವಿಟ್ಟು ಎಂದವನು ಕಣ್ಣಿನಿಂದ ಜಾರಿದ ಹನಿಯನ್ನು ಒರೆಸುತ್ತಾ ಅಲ್ಲಿಂದ ಹೊರಟು ಹೋದರೆ, ರಾಮ್ ಎಂದು ತನ್ನ ತಾಳಿಯನ್ನು ಮುಷ್ಟಿಯಲ್ಲಿ ಹಿಡಿದು ಅಲ್ಲೇ ಕುಸಿದವಳ ಹೃದಯ ಪಶ್ಚಾತ್ತಾಪದಲ್ಲಿ ನಲುಗಿ ಹೋಯಿತು. ತನ್ನ ಅಣ್ಣ ಸಿಕ್ಕಿಬಿದ್ದಿರುವ ಅಪಾಯದ ಬಗ್ಗೆ ತಿಳಿದು ಒಂದೇ ಉಸಿರಿಗೆ ಹಾಸ್ಪಿಟಲ್ಗೆ ಧಾವಿಸಿ ಬಂದಿದ್ದನು ಅಂಕಿತ್. ಮಾನವ್ ಜೊತೆ ಕುಳಿತಿದ್ದ ಸಿಯಾ ಅಂಕಿತ್ ಬಂದಿದ್ದು ಕಂಡು ವೇದನೆಯ ನಿಟ್ಟಿಸಿರು ಹೊರಹಾಕಿ, ಥ್ಯಾಂಕ್ಸ್, ನಿಮ್ಮ ಅತ್ತಿಗೆಯನ್ನು ನಿನ್ನ ಜೊತೆ ಕರ್ಕೊಂಡು ಬಾರದೆ ಬಂದಿದ್ದಕ್ಕೆ ಎಂದಳು. ಅಚ್ಚರಿಗೆ ರಾಮ್ ಬೆಲೆ ಏನು ಎಂದು ಅರ್ಥ ಮಾಡಿಸುವ ಸಲುವಾಗಿ ಈ ರೀತಿ ಒರಟಾಗಿ ವರ್ತಿಸ್ತಿದ್ದಳು ಅಷ್ಟೇ. ಅದು ಬಿಟ್ಟು ರಾಮ್ ಬದುಕಿನಿಂದ ಅವಳನ್ನು ದೂರ ಮಾಡುವ ಯಾವುದೇ ದುಷ್ಟ ಆಲೋಚನೆ ಅವಳಲ್ಲಿ ಇರಲಿಲ್ಲ. ತಾನು ಪ್ರೀತಿಸಿದ ಜೀವ ತನ್ನ ಜೀವವನ್ನು ಅಡಗಿಸಿ ಇಟ್ಟಿರುವುದು ಅವಳಲ್ಲಿ ಎಂದು ತಿಳಿದಿದೆ ಅವಳಿಗೆ. ಸಿಯಾ ಮಾತಿಗೆ ಅಷ್ಟಾಗಿ ಪ್ರತಿಕ್ರಿಯಿಸದ ಅಂಕಿತ್, ಸಿಯಾ ಅಣ್ಣ ಹೇಗಿದ್ದಾನೆ ಎಂದು ಉಸಿರು ಬಿಕ್ಕಿ ಹಿಡಿದು ಪ್ರಶ್ನೆ ಮಾಡಿದ. ಒಮ್ಮೆ ರಾಮ್ ಔಟ್ ಆಫ್ ಡೇಂಜರ್ ಎಂದು ಕೇಳದ ಹೊರತು ಅವನಿಂದ ನೆಮ್ಮದಿಯಾಗಿ ಉಸಿರು ತೆಗೆದುಕೊಳ್ಳಲು ಆಗದು. ಅವನ ಭಯ ಚಡಪಡಿಕೆಯ ಅರಿವಾಗುತ್ತಿದ್ದರು ಸಿಯಾ ಅವನ ಪ್ರಶ್ನೆಗೆ ಉತ್ತರಿಸದೆ ಹೋದಳು. ರಾಮ್ನ ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದು ಇಷ್ಟೊತ್ತು ಆದರೂ ಯಾರೊಬ್ಬರು ಸಣ್ಣ ಭರವಸೆ ನೀಡಿರಲಿಲ್ಲ. ಅವಳು ತುಟಿ ಬಿಚ್ಚದೆ ಹೋದದ್ದನ್ನು ಕಂಡು, ಸಿಯಾ ಏನಾದರೂ ಹೇಳಿ, ಹೇಗಿದ್ದಾನೆ ನನ್ನ ಅಣ್ಣ ಎಂದು ಆತಂಕದಲ್ಲಿ ಕೇಳುವಾಗ ಆಪರೇಷನ್ ರೂಮ್ನಿಂದ ಡಾಕ್ಟರ್ ಹೊರ ಬಂದಿದ್ದರು. ಅದನ್ನು ಗಮನಿಸಿದೊಡನೆ ಅವರ ಬಳಿ ಓಡಿ ಬರುವ ಅಂಕಿತ್, ಡಾಕ್ಟರ್ ನಮ್ಮಣ್ಣ ಹೇಗಿದ್ದಾನೆ ಎಂದು ಕೇಳಿದ ಒಂದೇ ಉಸಿರಿಗೆ. ನಾವು ಅವರ ನೆಲ್ಲಿಗೆ ಕರ್ಕೊಂಡು ಬಂದಾಗಲೇ ಹೇಳಿದ್ದೀವಿ, ಅವರು ಬದುಕುಳಿಯುವ ಅವಕಾಶ ತುಂಬ ಕಡಿಮೆ ಇದೆ ಅಂತ. ಬಟ್ ನಾವು ನಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡಿದ್ದೀವಿ. ಆಪರೇಷನ್ ಸಹ ಸಕ್ಸಸ್ ಆಗಿದೆ. ಆದರೆ ಅವರಿಗೆ ಪ್ರಜ್ಞೆ ಬಂತು ಅವರು ನಾರ್ಮಲ್ ಆಗಿ ಇದ್ದಾರೆ ಅಂತ ಕನ್ಫರ್ಮ್ ಆಗೋವರೆಗೂ ನಾವೇನು ಹೇಳೋದಕ್ಕೆ ಬರುವುದಿಲ್ಲ ಮಿಸ್ಟರ್. ಡಾಕ್ಟರ್ ಶ್ರಮಕ್ಕೆ ದೇವರ ಕೃಪೆ ಸಹ ಬೇಕು. ಸೊ ನಿಮ್ಮ ಅಣ್ಣ ಸಿಕ್ಕಿಬಿದ್ದಿರುವ ಸಂಕಷ್ಟದಿಂದ ಪಾರಾಗಲಿ ಅಂತ ಆ ಭಗವಂತನನ್ನು ಬೇಡಿಕೊಳ್ಳಿ ಎಂದವರು ಅವನ ಕಣ್ಣುಗಳು ತುಂಬಿ ಬಂದಿದ್ದು ಕಂಡು ಅವನನ್ನು ಸಾಂತ್ವನಿಸುವಂತೆ
ಭುಜ ತಟ್ಟಿ ಅಲ್ಲಿಂದ ಹೊರಟು ಹೋದರು. ಅಂಕಿತ್ ತನ್ನ ಅಣ್ಣನಿಗೆ ಯಾಕೆ ಆ ದೇವರಿಂಥ ಪರೀಕ್ಷೆಗಳನ್ನು ಹೊಡುತ್ತಿದ್ದಾನೆ ಎಂದು ಅಲ್ಲೇ ಕುರ್ಚಿಯ ಮೇಲೆ ಕುಸಿದು ಕುಳಿತಿದ್ದನು. ಅಂದು ಬೆಳಿಗ್ಗೆ 4 ಗಂಟೆಗೆ ಯಾರೋ ತಮ್ಮ ರೂಮಿನ ಬಾಗಿಲು ನಾಕ್ ಮಾಡಿದ್ದು ಕಂಡು ಎಚ್ಚರಗೊಂಡ ರಘುರಾಮ್ ಅವರು ಹೋಗಿ ಡೋರ್ ಓಪನ್ ಮಾಡಿದಾಗ ಅಚ್ಚರಿ ನಿಂತಿದ್ದಳು. ಜೊತೆಗೆ ಇಷ್ಟು ಬೇಗ ಅದೆಲ್ಲಿಗೋ ಹೋಗಲು ತಯಾರಾಗಿರೋದು ಕಂಡು ಗೊಂದಲದಲ್ಲಿ ಅವಳ ಕಡೆ ನೋಡುವಾಗ, ಮಾವ, ನಾನು ನೀಲಕಂಠೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಆದರೆ ತುಂಬ ಚಳಿ ಇರೋದರಿಂದ ಅರುಣನ್ನು ನಿಮ್ಮ ಹತ್ತಿರವೇ ಬಿಟ್ಟು ಹೋಗೋಣ ಅಂತ ನಿಮ್ಮನ್ನು ಎಬ್ಬಿಸಿ ತೊಂದರೆ ಕೊಟ್ಟೆ ಎಂದದ್ದು ಕೇಳಿ ಅವಳಿಗೆ ತಿಲ್ಲಿನಗೆ ಬೀರಿದರು ರಘುರಾಮ್ ಅವರು. ಪರವಾಗಿಲ್ಲ ಪುಟ್ಟ, ನೀನು ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ ನಾನು ಚಾಂಪ್ನ ನೋಡಿಕೊಳ್ತೇನೆ. ನೀನು ಆರಾಮವಾಗಿ ಹೋಗಿ ಬಾ ಎಂದು ಮೊಮ್ಮಗನನ್ನು ತಮ್ಮ ತೋಳಿಗೆತ್ತಿಕೊಂಡಾಗ ಥ್ಯಾಂಕ್ಸ್ ಮಾವ ಎಂದಳು. ಮನಸ್ಸಿನಲ್ಲಿ ಶಿಖರದಷ್ಟು ನೋವಿದ್ದರು. ಮುಖದಲ್ಲಿ ತಿಳಿ ನಗೆ ತುಂಬಿಕೊಂಡು ಸರಿ, ಹುಷಾರು ಪುಟ್ಟ ಎಂದಾಗ ಹ್ಞೂ ಎಂದು ತಲೆದೂಗಿ ಅಲ್ಲಿಂದ ಹೊರಟವಳನ್ನು 1 ನಿಮಿಷ ಹಚ್ಚು ಎಂದು ತಡೆದು ಮತ್ತೆ ಅವಳ ಬಳಿ ಬಂದರು. ಮಲಗಿದ್ದ ಮೊಮ್ಮಗನನ್ನು ಎತ್ತಿಕೊಂಡು ಏನು ಎನ್ನುವಂತೆ ಅವರ ಮುಖ ನೋಡುವಾಗ, ಏನಾದರೂ ವಿಶೇಷನ ಇವತ್ತು ಎಂದು ಪ್ರಶ್ನೆ ಮಾಡಿದರು ಅನುಮಾನದಲ್ಲಿ. ಏಕಾಏಕಿ ದೇವಸ್ಥಾನಕ್ಕೆ ಹೊರಟಿರುವುದರ ಹಿಂದಿರುವ ಕಾರಣ ಏನೆಂದು ತಿಳಿಯದೆ, ತುಂಬ ವಿಶೇಷ ಮಾವ. ನಿಮ್ಮ ಮಗನ ಬದುಕಿಗೆ ಹಿಡಿದಿದ್ದ ಅಚ್ಚರಿ ಅನ್ನುವ ಶನಿ ಆದಷ್ಟು ಬೇಗ ಬಿಟ್ಟು ಹೋಗ್ತಿದೆ ಎಂದು ತನ್ನೊಳಗೆ ನುಡಿದವಳು. ಅವರು ಇನ್ನು ತನ್ನ ಕಡೆಯೇ ನೋಡುವಾಗ ಎಚ್ಚೆತ್ತು. ಮೊನ್ನೆ ಆರೋಗ್ಯ ಜ್ವರ ಬಂದು ಹಾಸ್ಪಿಟಲ್ಗೆ ಸೇರಿದಾಗ ಅಂದ್ಕೊಂಡಿದ್ದೆ, ಹಾಗಾಗಿ ಹರಕೆ ತೀರಿಸಿ ಬರೋಣ ಅಂತ ಹೋಗ್ತಾ ಇದ್ದೀನಿ ಎಂದದ್ದು ಕೇಳಿ, ಒಳ್ಳೆಯದು ಪುಟ್ಟ, ಬೇಗ ಬಂದು ಬಿಡು ಎಂದವರಿಗೆ ಮೌನವಾಗಿ ತಲೆದೂಗಿ ರೆಡಿ ಮಾಡಿಕೊಂಡಿದ್ದ ಪೂಜಾ ಸಾಮಗ್ರಿ ಹಿಡಿದು ದೇವಸ್ಥಾನಕ್ಕೆ ಹೊರಟಳು ಅಚ್ಚರಿ. ನೋಡಚ್ಚರಿ, ತೀರಾ ಸಂಕಷ್ಟದಲ್ಲಿ ಸಿಕ್ಕಿಬಿದ್ದಾಗ ಭಕ್ತರು ಈ ವ್ರತ ಮಾಡುವುದು. ಅದಲ್ಲದೆ ಇಲ್ಲಿ ತುಂಬ ಮೆಟ್ಟಿಲಿವೆ. ಮತ್ತೊಂದು ಸಲ ಯೋಚನೆ ಮಾಡು. ನೀನು ಬೇರೆ ಯಾವುದಾದ್ರೂ ವ್ರತ ಮಾಡಿದರೆ ಆಗೋದಿಲ್ವಾ ಎಂದು ಕೇಳಿದರು ಅಲ್ಲಿನ ದೇವಸ್ಥಾನದ ಸಮಿತಿಯಿಂದ. ಇಂಥ ಕಠಿಣ ವ್ರತಗಳನ್ನು ಮಾಡುವ ಭಕ್ತರಿಗೆ ಸಹಾಯ ಮಾಡಲೆಂದೇ ಇದ್ದ ಸಹಾಯಕರು. ಅವರ ಮಾತಿಗೆ ಒಮ್ಮೆ ತಲೆ ಎತ್ತಿ ಬೆಟ್ಟದ ತುದಿಯಲ್ಲಿ ಕಾಣುತ್ತಿದ್ದ ನೀಲಕಂಠೇಶ್ವರನ ಸನ್ನಿಧಾನವನ್ನು ನೋಡುವ ಅಚ್ಚರಿ. ಇಲ್ಲ, ನಾನು ಮಂಡಿ ಸೇವೆ ಮಾಡಬೇಕು ಅಂತಲೇ ಹರಕೆ ಮಾಡಿಕೊಂಡಿರೋದು. ಅಲ್ಲಿ ನನ್ನ ಮೇಲೆ ಜೀವ ಇಟ್ಟಿರುವ ಜೀವ ನನ್ನಿಂದ ಗಂಡಾಂತರಕ್ಕೆ ಸಿಕ್ಕಿಬಿದ್ದಿದೆ. ಎಷ್ಟೇ ಕಷ್ಟ ಆದರೂ ನಾನು ಈ ವ್ರತ ಮಾಡ್ತೀನಿ ಎಂದವಳು ದೀರ್ಘ ಶ್ವಾಸವೊಂದನ್ನು ಹೊರಹಾಕಿ, ನನ್ನ ಜೀವಮಾನದಲ್ಲಿ ಮತ್ತೆ ಏನನ್ನು ಕೇಳಿಕೊಳ್ಳುವುದಿಲ್ಲ. ಇದೊಂದು ಸಲ ನನ್ನ ಬೇಡಿಕೆಗೆ ಅಸ್ತು ಅಂದು ಬಿಡೋ ದೇವರೇ. ಒಂದು ಸಲ ನನ್ನ ಗಂಡ ಸಿಕ್ಕಿ ಬಿದ್ದಿರುವ ಅಪಾಯದಿಂದ ಪಾರಾದರು ಅನ್ನೋ ವಿಷಯ ನನ್ನ ಕಿವಿಗೆ ಬಿದ್ದು ಬಿಟ್ಟರೆ ನಾನು ಅವರ ಬದುಕಿನಿಂದ ದೂರ ಹೊರಟು ಬಿಡ್ತೀನಿ. ಅವರ ಪ್ರೀತಿಗೆ ಅವರ ಜೊತೆ ಬದುಕುವುದಕ್ಕೆ ನನಗೆ ಯಾವುದೇ ಅರ್ಹತೆ ಇಲ್ಲ ಎಂದು ಪಶ್ಚಾತ್ತಾಪದಲ್ಲಿ ತುಂಬಿ ಬಂದ ಕಣ್ಣೀರನ್ನು ಹೊರಸಿ ದೇವರಿಗೆ ಕೈ ಮುಗಿದು ಮಂಡಿ ಸೇವೆ ಶುರು ಮಾಡಿದಳು ಅಚ್ಚರಿ. ಅವಳಿಗೆ ಸಹಾಯ ಮಾಡಲು ಎಂದು ಬಂದಿದ್ದ ಹೆಂಗಸ ಅವಳ ಜೊತೆಯಲ್ಲೇ ಇದ್ದಳು. ಬೆಳಿಗ್ಗೆ ಮೊಮ್ಮಕ್ಕಳಿಗೆ ತಿಂಡಿ ತಿನ್ನಿಸ್ತಿದ್ದ ಆರತಿಯವರು, ರೀ, ನಿಮ್ಮ ಮಕ್ಕಳು ಸೊಸೆ ಏನು ಅಂದುಕೊಂಡಿದ್ದಾರೆ? ಈ ಮನೆಯಲ್ಲಿ ಅವರನ್ನು ಯಾರು ಹೇಳೋರು ಕೇಳೋರು ಇಲ್ಲ ಅಂತ ಅಂದುಕೊಂಡಿದ್ದಾರೆ ಅನಿಸುತ್ತೆ. ಅದಕ್ಕೆ ಈ ರೀತಿ ಎಲ್ಲರೂ ಒಂದೊಂದು ಕಡೆ ಹೋಗಿರೋದು. ದೊಡ್ಡವರಂತ ನಾವಿದ್ದೀವಿ ಅನ್ನೋದನ್ನು ಮರೆತು ಎಂದು ಅಸಮಾಧಾನದಿಂದ ಗೊಣಗಿದರು ಆರತಿ. ರಾಮ್ ಬಿಸ್ನೆಸ್ ಸಲುವಾಗಿ ಬೇರೆ ಕಡೆ ಹೋಗಿದ್ದಾನೆ. ಇನ್ನು ಅಂಕಿತ್ ಬಗ್ಗೆ ನನಗೆ ಗೊತ್ತಿಲ್ಲ. ಆದರೆ ಅಚ್ಚರಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂತ ನಾನು ನಿಮಗೆ ಬೆಳಿಗ್ಗೆನೇ ಹೇಳಿದೆ ಅಲ್ವಾ? ಆದರೂ ಏನೇ ನಿನ್ನ ಪಿರಿಪಿರಿ? ಮಕ್ಕಳು ಕಣ್ಮುಂದೆ ಇದ್ದರೂ ಒಂದು ಥರ ರಗಳೆ ನಿಂದು, ಇಲ್ಲದೆ ಹೋದರೂ ಒಂಥರ ರಗಳೆ ಎಂದು ರೇಗಿ ನ್ಯೂಸ್ ಪೇಪರ್ ಜೊತೆ ಹೊರಗಡೆ ಹೊರಟು ಬಿಟ್ಟರು ಅಂಕಿತ್ಗೆ ಕಾಲ್ ಮಾಡಲು. ಅವರ ಮಾತಿಗೆ ಸಿಡಿಮಿಡಿಗೊಂಡ ಆರತಿಯವರು, ಮಕ್ಕಳು ಒಬ್ಬೊಬ್ಬರು ಹೀಗೆ ಒಂದೊಂದು ಕಡೆ ಹೋಗಿದ್ದಾರೆ. ಮನೆಯಲ್ಲಿ ಒಂದು ಮಾತು ಕೇಳದೆ ಅದರ ಬಗ್ಗೆ ಹೇಳಿದರೆ ರಗಳೆ ಅಂತೆ. ಎಲ್ಲಿಗೆ ಹೋದ್ರೋ ಏನೋ ಸಮಸ್ಯೆ ಆಯಿತು ಅಂತ ಸಣ್ಣ ಭಯ ಸಹ ಇಲ್ಲ ಇವರಿಗೆ ಎಂದು ಅಸಹನೆಯಿಂದ ಆರೋಹಿ ಮೊಮ್ಮಕ್ಕಳಿಗೆ ತಿಂಡಿ ಮಾಡಿಸ್ತಿದ್ದ ಆರತಿಯವರ ಮನಸ್ಸಿಗೆ ರಾತ್ರಿಯಿಂದ ಅರಿಯದ ಕಸಿವಿಸಿ ಸಂಕಟ. ಮಧ್ಯಾಹ್ನ ಆದರೂ ರಾಮ್ ಆರೋಗ್ಯದಲ್ಲಿ ಯಾವುದೇ ಬದಲಾವಣೆ ಆಗದೆ ಹೋದಾಗ ಅರೆ ಜೀವ ಆಗಿ ಹೋದರು ಅಂಕಿತ್. ಅವನಿಗೇನಾದರೂ ಆದರೆ ಎನ್ನುವ ಒಂದು ಆಲೋಚನೆಯೇ ಅವನ ಜೀವನವನ್ನು ಅಲುಗಾಡಿಸಿ ಬಿಡುತ್ತಿತ್ತು. ಸಿಯಾ ಡಾಕ್ಟರ್ ಜೊತೆ ಮಾತಾಡಿ ಅಣ್ಣನ ಸಮಸ್ಯೆಗೆ ಟ್ರೀಟ್ ಮಾಡೋದಕ್ಕೆ ಬೇರೆ ಕಡೆಯಿಂದ ವೆಲ್ ಟ್ರೈನ್ ಡಾಕ್ಟರ್ಸ್ ಬೇಕಾದರೆ ಕರೆಸೋಣ ಎಂದವನ ದನಿಯಲ್ಲಿ ಸತ್ವವೇ ಇರಲಿಲ್ಲ. ಅಂಕಿತ್, ಯಾವ ಡಾಕ್ಟರ್ ಟ್ರೀಟ್ ಮಾಡಿದರೂ ಪೇಷಂಟ್ ರೆಸ್ಪಾನ್ಸ್ ಮಾಡೋದು ಮಾತ್ರ ಮುಖ್ಯ.
ಪ್ಲೀಸ್ ನೀನು ಕೋಪ ಕಳೆದುಕೊಳ್ಬೇಡ ಎಂದು ಮನವಿ ಮಾಡಿದಳು. ಇಷ್ಟೊತ್ತಾದರೂ ಸಣ್ಣ ಪಾಸಿಟಿವ್ ಅಪ್ಡೇಟ್ ಸಹ ಸಿಕ್ಕಿರಲಿಲ್ಲ ರಾಮ್ ಹೆಲ್ತ್ ವಿಷಯದಲ್ಲಿ. ಅದನ್ನು ಕಂಡು ತಾನೇ ಒಳಗೊಳಗೆ ಕುಗ್ಗಿ ಹೋಗಿದ್ದರೂ ಸಹ ಅವನ ಮುಂದೆ ತೋರಿಸಿಕೊಳ್ಳದೆ ಅವನು ಕುಗ್ಗದಂತೆ ಧೈರ್ಯ ಹೇಳಿದಳು ಸಿಯಾ. ಮಧ್ಯಾಹ್ನದವರೆಗೂ ರಾಮ್ಗೆ ಪ್ರಜ್ಞೆ ಬಾರದೆ ಹೋದಾಗ ಅಂಕಿತ್ ಜೊತೆ ಸಿಯಾ ಸಹ ಅರೆಜೀವಾಗಿ ಹೋದಳು. ಅವನ ವಿಷಯದಲ್ಲಿ ನಮ್ಮ ನಂಬಿಕೆಯನ್ನು ಆ ದೇವರು ಹುಸಿ ಮಾಡಿಬಿಟ್ಟರೆ ಎಂದು ಜೀವ ಡಬಗುಡಲು ಶುರುವಾಯಿತು. ದೇವಸ್ಥಾನಕ್ಕೆ ಹೋಗೋಣ ಬಾ ಎಂದು ಸಿಯಾ ಅಂದುಕೊಳ್ಳುತ್ತಿದ್ದಾಗಲೇ ಗಳಿಗೊಂದು ಸಲ ದೇವರನ್ನು ನೆನೆಯುತ್ತಾ ಕುಳಿತಿದ್ದ ಅಂಕಿತ್ ಫೋನ್ಗೆ ಯಾವುದೋ ಅನ್ನೋನ್ ನಂಬರ್ನಿಂದ ಕಾಲ್ ಬಂತು. ಕಾಲ್ ಮಾಡುವ ಮನಸ್ಸಿಲ್ಲದೆ ಹೋದರು. ಅವರು ಪದೇ ಪದೇ ಕಾಲ್ ಮಾಡುತ್ತಿರುವುದನ್ನು ಕಂಡು ಯಾರೋ ಏನು ಎಂದು ಅರೆಮನಸ್ಸಿನಿಂದಲೇ ಕಾಲ್ ರಿಸೀವ್ ಮಾಡುವ ಅಂಕಿತ್ ಹಲೋ ಎಂದೊಡನೆ ಅಂಕಿತ್ ಅವರು ಹೇಗಿದ್ದಾರೆ ಎಂದು ಉಸಿರು ಬಿಕ್ಕಿ ಹಿಡಿದು ಪ್ರಶ್ನೆ ಮಾಡಿದಳು ಅಚ್ಚರಿ. ಅವನ ಪ್ರಶ್ನೆಗೆ ಒಂದು ತರನಾಗಿ ನಕ್ಕ ಅಂಕಿತ್. ಅತ್ತಿಗೆ ಯಾವ ಥರದ ಉತ್ತರ ನಿರೀಕ್ಷೆ ಮಾಡ್ತಿದ್ದೀರಾ? ಅಣ್ಣ ಬದುಕುಳಿಬೇಕಾ ಅಥವಾ ಅವನಿಂದ ಶಾಶ್ವತವಾಗಿ ಬಿಡುಗಡೆ ಪಡೆಯುವ ರೀತಿನೋ ಎಂದು ಬಹಳ ನಿಷ್ಠುರವಾಗಿ ಕೇಳಿಬಿಟ್ಟೆನು. ನೆನ್ನೆ ರಾತ್ರಿಯಿಂದ ಅಣ್ಣನ ಆರೋಗ್ಯದಲ್ಲಿ ಯಾವುದೇ ಪಾಸಿಟಿವ್ ಅಪ್ಡೇಟ್ ಸಿಗಲಿಲ್ಲ ಎನ್ನುವ ನೋವು, ಹತಾಶೆ ಅವನನ್ನು ಅಚ್ಚರಿಯ ಜೊತೆ ಹೊರಟಾಗಿ ನಡೆದುಕೊಳ್ಳುವಂತೆ ಮಾಡಿತ್ತು. ಅಂಕಿತ್ ಪ್ಲೀಸ್, ನಿಮಗೆಲ್ಲ ನನ್ನ ಮೇಲೆ ಸಿಟ್ಟಿದೆ ಅಂತ ಗೊತ್ತು. ಬಟ್ ನನ್ನ ಮೇಲಿನ ಸಿಟ್ಟಿನಲ್ಲಿ ಯಾಕೆ ಹೀಗೆಲ್ಲ ಮಾತನಾಡ್ತೀಯ? ರಾಮ್ ಇಲ್ಲದೆ ಬದುಕುವ ಶಕ್ತಿ ನನಗಿದ್ದರೂ ನಿಮಗೆ ಯಾರಿಗೂ ಇಲ್ಲ ಅನ್ನೋದು ನನಗೆ ಗೊತ್ತು. ದಯವಿಟ್ಟು ಮತ್ತೆ ಅವರ ವಿಷಯದಲ್ಲಿ ಹೀಗೆಲ್ಲ ಮಾತಾಡಬೇಡ. ಹೇಳು ಕಣು, ಅವರು ಹುಷಾರಿದ್ದಾರೆ ಅಲ್ವಾ? ಪ್ರಜ್ಞೆ ಬಂತಾ? ನೀನು ಅವರ ಜೊತೆ ಮಾತಾಡಿದ್ಯಾ ಎಂದು ತನ್ನವನ ಬಗ್ಗೆ ತಿಳಿಯಲು ಅವಸರಿಸಿದ ಹೆಣ್ಣನ್ನು ಕಂಡು ನಗಬೇಕೋ ಅಳಬೇಕೋ ತಿಳಿಯದೆ ಹೋಯಿತು ಅವನಿಗೆ. ಇದ್ದಾಗ ಬೇಡವಾದವನು ಈಗ ತೊರೆದು ಹೋಗಲು ತಯಾರಾದರೆ ಅದನ್ನು ಸಹಿಸುವ ಶಕ್ತಿ ಇಲ್ಲದೆ ಈ ರೀತಿ ಒದ್ದಾಡೋದು ಯಾತಕ್ಕಾಗಿ? ಅದರಿಂದ ಆಗುವ ಪ್ರಯೋಜನವಾದರೂ ಏನು ಎಂದು ತೋಚದೆ ಈಗ ರಾಮ್ ವಿಷಯದಲ್ಲಿ ಅವಳಿಗಿದ್ದ ಎಲ್ಲ ಅನುಮಾನ ಗೊಂದಲಗಳು ಬಗೆಹರಿದು ನೋವು ಪಶ್ಚಾತ್ತಾಪ ಮಾತ್ರವೇ ಉಳಿದಿರುವುದು ಎನ್ನುವ ಸತ್ಯದ ಅರಿವಿದ್ದ ಅಂಕಿತ್ ಅವಳಿಗಿನ್ನೂ ಪ್ರಜ್ಞೆ ಬಂದಿಲ್ಲ, ಬರುತ್ತೆ ಅನ್ನುವ ಭರವಸೆ ಸಹ ಡಾಕ್ಟರ್ ಕಡೆಯಿಂದ ಸಿಗುತ್ತಿಲ್ಲ ಎಂದು ಹತಾಶೆಯಿಂದ ನುಡಿದವನು ಕಾಲ್ ಕಟ್ ಮಾಡಿಯೇ ಬಿಟ್ಟನು. ಅದನ್ನು ಕಂಡು ಇನ್ನಷ್ಟು ಕುಸಿದು ಹೋದಳು ಅಚ್ಚರಿ. ರಾಮ್ ಜೀವ ಇಂದು ಅಪಾಯದಲ್ಲಿ ಸಿಲುಕಲು ತಾನೇ ಕಾರಣ ಎನ್ನುವ ಪಶ್ಚಾತ್ತಾಪ, ನೋವಿನಲ್ಲಿ ಅದೇ ಬೆಟ್ಟದ ಮೇಲಿನಿಂದ ಕೆಳಗೆ ಹಾರಿ ಜೀವ ಬಿಟ್ಟು ಬಿಡುವಷ್ಟು ನೋವು ಹತಾಶೆ ಅವಳನ್ನು ಆವರಿಸಿತು. ಕಣ್ಣುಗಳಲ್ಲಿ ನೀರು ಬತ್ತದೆ ಹರಿಯತೊಡಗಿದಾಗ ವ್ರತ ಮಾಡಲು ಅವಳಿಗೆ ಸಹಾಯ ಮಾಡಿದ ಹೆಂಗಸು, ಅಚ್ಚರಿ ಏನು ಹೇಳಿದ್ರು? ಪ್ರಜ್ಞೆ ಬಂತಂತೆಯಾ ನಿನ್ನ ಗಂಡನಿಗೆ? ಏನು ಹೇಳಿದ್ರು ಅವರು ಎಂದು ಸಂಕಟದಿಂದ ಕೇಳಿದರು. 500 ಮೆಟ್ಟಿಲಿಗಿಂತ ಹೆಚ್ಚು ಇದ್ದ ಮೆಟ್ಟಿಲುಗಳನ್ನು ಮಂಡಿ ಕಾಲಿನಲ್ಲಿ ಹೇರಿ ಮಂಡಿಯೆಲ್ಲ ಕಿತ್ತು ರಕ್ತ ಒಸರಿ ಹರಿಯುತ್ತಿದೆ. ಅದರ ನೋವಿಗೆ ಅವಳ ದೇಹ ತರತರನೆ ನಡುಗುತ್ತಿದೆ. ಮಾತಾಡಲು ಸಹ ಶಕ್ತಿ ಇಲ್ಲದಷ್ಟು ನಿತ್ರಣವಾದರೂ ವ್ರತ ಮುಗಿಸಿ ನೀಲಕಂಠೇಶ್ವರನಿಗೆ ಅಲ್ಲಿನ ಪದ್ಧತಿಯ ಪ್ರಕಾರ ವ್ರತ ಪೂರ್ತಿಯಾದ ಬಳಿಕ ಪೂಜೆ ಮಾಡಿಸಿ ಅಲ್ಲೇ ಕುಸಿದು ಬಿದ್ದವಳನ್ನು ಅಲ್ಲಿನವರ ಸಹಾಯ ಪಡೆದು ಅಲ್ಲೇ ಗೋಡೆಗೊರಗಿಸಿ ಕೂರಿಸಿದ್ದ ಹೆಂಗಸು ಅವಳ ಮಾನಸಿಕ ನೋವಿನ ಜೊತೆಗೆ ದೇಹಕ್ಕೆ ಆಗಿದ್ದ ನೋವಿನಲ್ಲಿ ವಿಲವಿಲನೇ ಒದ್ದಾಡುವುದನ್ನು ನೋಡಲಾಗದೆ ಹಾಸ್ಪಿಟಲ್ಗೆ ಹೋಗೋಣ ಬಾ ಎಂದರೂ ಕೇಳದೆ ಮೊದಲು ತನ್ನವನ ಬಗ್ಗೆ ತಿಳಿಯಲು ಅವಸರಿಸಿದಳು. ಒಂದೇ ಒಂದು ಸಲ ಅವನು ಸಿಕ್ಕಿ ಬಿದ್ದಿರುವ ಸಂಕಷ್ಟದಿಂದ ಪಾರಾದ ಎಂದು ತಿಳಿದು ಬಿಟ್ಟರೆ ನೆಮ್ಮದಿಯಾಗಿ ಅವನ ಬದುಕಿನಿಂದ ದೂರ ಹೊರಟು ಬಿಡಲು ನಿರ್ಧಾರ ಮಾಡಿದ ಹೆಣ್ಣು. ಈಗ ಅಂಕಿತ್ ಹೇಳಿದ ಮಾತಿಗೆ ದುಃಖ ಒತ್ತರಿಸಿ ಬಂತು. ತನ್ನ ಬದುಕನ್ನು ತಾನೇ ಹಂತವಾಗಿ ಹೇಗೆ ಇಷ್ಟೊಂದು ಕಠಿಣ ಮಾಡಿಕೊಂಡು ಬಿಟ್ಟೆ ಎಂದು ನೆನೆದು ಜೋರಾಗಿ ಹತ್ತು ಬಿಟ್ಟಳು ಅಚ್ಚರಿ. ರಾಮ್ ಮುಂದೆ ನಿಂತು ಕ್ಷಮೆ ಕೇಳುವುದಿರಲಿ, ಅವನ ಮುಖ ನೋಡಲು ಸಹ ನನಗೆ ಯೋಗ್ಯತೆ ಇಲ್ಲ. ಐ ಡೋಂಟ್ ಡಿಸರ್ವ್ ಹಿಮ್. ಯಾವ ವಿಷಯದಲ್ಲೂ ನಾನು ಅವನಿಗೆ ಒಳ್ಳೆಯ ಸಂಗಾತಿ ಅಲ್ವೇ ಅಲ್ಲ ಎಂದು ಅರ್ಥವಾಗಿ ಅವಳ ರೋದನೆ ಕೂಡ. ಅದನ್ನು ಕಂಡು ಆ ಹೆಂಗಸಿಗೆ ಹೃದಯ ಹಿಂಡಿದಂತೆ ಆಯಿತು. ಅಚ್ಚರಿ ದಯವಿಟ್ಟು ಸಮಾಧಾನ ಮಾಡ್ಕೊ, ನಿನ್ನ ಸೇವೆಗೆ ತಕ್ಕ ಫಲ ಸಿಕ್ಕೇ ಸಿಗುತ್ತೆ ಎಂದು ಅವಳನ್ನು ಸಾಂತ್ವನಿಸಲು ಪ್ರಯತ್ನಿಸುವಾಗ, ಅಕ್ಕ ನನ್ನ ಗಂಡನ ಕಂಡೀಷನ್ ಅಲ್ಲಿ ನಿನ್ನೆ ಸಂಜೆಯಿಂದ ಇಲ್ಲಿವರೆಗೂ ಸಣ್ಣ ಬದಲಾವಣೆ ಸಹ ಆಗಿಲ್ವಂತೆ. ಅವರನ್ನು ಈ ತೊಂದರೆ ರಕ್ಷಿಸಿಕೊಳ್ಳಲು ಬೇರೆ ಯಾವುದಾದ್ರೂ ವ್ರತ ಇದ್ದರೆ ಹೇಳಿ, ನಾನು ಮಾಡ್ತೀನಿ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಎಂದು ಅವರ ಕೈ ಹಿಡಿದು ನಡುಗುವ ದನಿಯಲ್ಲಿ ಮನವಿ ಮಾಡಿದಾಗ ಅವಳಿಗೆ ಹೇಗೆ ಸಮಾಧಾನ ಮಾಡಬೇಕೋ ತಿಳಿಯಲಿಲ್ಲ. ಆದರೆ ಅವರಿಗೆ ನಂಬಿಕೆ ಇದೆ. ಕಷ್ಟ ಎಂದು ಬಂದಾಗ ತಮ್ಮ ಜೀವವನ್ನು ಲೆಕ್ಕಿಸದೆ ಭಕ್ತಿಯಿಂದ ತನ್ನನ್ನು ನಂಬಿ ವ್ರತ ಪೂಜೆ ಮಾಡುವ ಭಕ್ತರನ್ನು ಆ ನೀಲಕಂಠೇಶ್ವರ ಸ್ವಾಮಿ ಎಂದಿಗೂ ಕೈ ಬಿಡುವುದಿಲ್ಲ ಎಂದು
ಅಚ್ಚರಿ ಇಷ್ಟು ಬೇಗ ಇಷ್ಟೊಂದು ಕುಗ್ಗಿ ಹೋಗಬೇಡ, ನಿನ್ನ ಹಾಗೆ ನಮ್ಮ ಕಷ್ಟಕ್ಕೆ ಮುಕ್ತಿ ಕೊಡು ಅಂತ ಬಂದು ಇಂಥ ಕಠಿಣ ವ್ರತ ಮಾಡಿ ಹೋಗಿರುವವರನ್ನು ನಾನು ತುಂಬ ನೋಡಿದ್ದೀನಿ. ಹಾಗೆ ಅವರು ತಮ್ಮ ಕಷ್ಟಕ್ಕೆ ಮುಕ್ತಿ ಸಿಕ್ಕಾಗ ಇಲ್ಲಿಗೆ ಬಂದು ಆ ದೇವರಿಗೆ ಕೃತಜ್ಞತೆಯಿಂದ ನಮಿಸಿ ಹೋಗಿದ್ದು ನೋಡಿದ್ದೀನಿ. ಆ ವಿಶ್ವಾಸದ ಮೇಲೆ ಹೇಳ್ತಾ ಇದ್ದೀನಿ, ನಿನ್ನ ಗಂಡನಿಗೆ ಏನೂ ಆಗೋದಿಲ್ಲ. ಈ ನೀಲಕಂಠೇಶ್ವರ ಸ್ವಾಮಿ ನಿನ್ನ ಕಷ್ಟನ ಆಲಿಸ್ತಾನೆ ಎಂದು ಅವಳಿಗೆ ತಮ್ಮಿಂದ ಸಾಧ್ಯವಾದಷ್ಟು ಸಾಂತ್ವನ ಹೇಳಿದರು ಆಕೆ. ಆದರೆ ಅಚ್ಚರಿ ಮಾತ್ರ ತಾನೇ ತನ್ನ ಕೈಯಾರೆ ತನ್ನ ಅದೃಷ್ಟವನ್ನು ಅಳಿಸಿಕೊಂಡ ರೀತಿ ನೆನೆಯುತ್ತಾ ಪಶ್ಚಾತ್ತಾಪದಲ್ಲಿ ಬೆಂದು ಹೋದಳು. ಸಂಜೆ ಸಮಯಕ್ಕೆ ಮೆಲ್ಲಗೆ ಕಣ್ಣು ಬಿಟ್ಟ ರಾಮ್ಗೆ ತನ್ನ ದೇಹವೆಲ್ಲ ಜರ್ಜರಿತವಾದಂತೆ ಫೀಲ್ ಆಗ್ತಿತ್ತು. ತಾನು ವರ್ಷಗಳ ನಂತರ ಎಚ್ಚರಗೊಂಡಿದ್ದೇನೇನು ಎಂಬ ಭಾವ. ಬಲು ತ್ರಾಸದಿಂದ ರೆಪ್ಪೆ ತೆರೆದು ತನ್ನ ಮುಂದಿದ್ದ ಸಿಹಿಯ ತನ್ನ ತಮ್ಮನ ಮುಖ ನೋಡಿದವನ ಕಣ್ಣುಗಳು ತುಂಬಿ ಬಂದಿದ್ದವು. ಈಗಲೂ ತನ್ನವಳ ಗೈರು ಕಂಡು ತನ್ನ ಸಾವು ಬಯಸುವಷ್ಟು ಅಚ್ಚರಿ ತನ್ನ ವಿಷಯದಲ್ಲಿ ಕಟುವಾಗಿ ಬದಲಾಗಿ ಬಿಟ್ಟಿದ್ದು ಕಂಡು ಗಂಟಲುಪ್ಪಿ ಬಂದಿತ್ತು. ನೆನೆ ರಾತ್ರಿಯಿಂದ ಬಿಗಿ ಹಿಡಿದಿದ್ದ ಉಸಿರನ್ನು ಹೊರಹಾಕಿದರು ಸಿಯಾ ಮತ್ತು ಅಂಕಿತ್. ಅಣ್ಣ ಎಂದು ರಾಮ್ ಕೈ ಮೇಲೆ ಕೈ ಇರಿಸಿದ. ಅಂಕಿತ್ಗೆ ಗಂಟಲು ಕಟ್ಟಿಕೊಂಡು ಬಂದು ಕಂಗಳು ತುಂಬಿ ಬಂದಾಗ, ಅಂಕಿತ್ ಪ್ಲೀಸ್ ಎಂದವನ ದನಿಯಲ್ಲಿ ಸತ್ವವೇ ಇರಲಿಲ್ಲ. ಅಣ್ಣ, ಏನು ಮಾಡಿಕೊಂಡಿದ್ದೆ ನೀರು? ಇಂಥ ರಿಸ್ಕಿ ಸಿಚುವೇಶನ್ ಫೇಸ್ ಮಾಡುವಾಗ ನನಗೂ ಒಂದು ಮಾತು ಹೇಳಬೇಕು ಅಂತ ಅನ್ನಿಸ್ಲಿಲ್ವ ನಿಂಗೆ ಎಂದು ನೋವು ತುಂಬಿದ ಅಸಮಾಧಾನದಲ್ಲಿ ಪ್ರಶ್ನೆ ಮಾಡಿದಾಗ, ಅಂಕಿತ್ ನಿಮ್ಮ ಅತ್ತಿಗೆ ಎಂದು ತನ್ನ ಕಣ್ಣುಗಳನ್ನು ದಿಟ್ಟಿಸಿದಾಗ, ಅಣ್ಣ ಪ್ಲೀಸ್, ನೀನು ಬೇಡ ಅಂದವರ ಬಗ್ಗೆ ಯೋಚನೆ ಮಾಡ್ತಾ ನಿನ್ನ ಜೀವನಕ್ಕೆ ತೊಂದರೆ ಮಾಡಿಕೊಂಡು ಬಿಟ್ಟೆ. ಇನ್ಮೇಲಾದರೂ ವಾಸ್ತವನ ಒಪ್ಪು ಎಂದು ಎಚ್ಚರಿಸಿದು ಕಂಡು ರಾಮ್ ಮತ್ತೆ ಮಾತನಾಡದೆ ಹೋದ. ಬುದ್ಧಿ ವಾಸ್ತವವನ್ನು ಒಪ್ಪಲು ಪ್ರಯತ್ನ ಮಾಡಿದರು. ಮನಸ್ಸು ಪ್ರೀತಿಸಿದವರನ್ನು ಉಳಿಸಿಕೊಳ್ಳಲು ಸೋತು ಬಿಡಲು ತಯಾರಿಲ್ಲದೆ ಇತ್ತು. ಅವನು ಸುಮ್ಮನಾಗಿದ್ದು ಕಂಡು ಅಂಕಿತ್ ಮಾನವ್ಗೆ ಕಾಲ್ ಮಾಡಿ ರಾಮ್ಗೆ ಪ್ರಜ್ಞೆ ಬಂತು ಅಂತ ಇನ್ಫಾರ್ಮ್ ಮಾಡು ಎಂದು ಸಿಯಾಗೆ ಹೇಳಿದಾಗ ಸರಿ ಎಂದು ಅವಳು ಅಲ್ಲಿಂದ ಹೊರಟಳು. ನಿನ್ನೆಯಿಂದ ಮಾನವ್ ರಾಮ್ಗೆ ಯಾವಾಗ ಪ್ರಜ್ಞೆ ಬರುವುದೋ ಎಂದು ಎದುರು ನೋಡುತ್ತಾ ಕುಳಿತಿದ್ದಾನಲ್ಲ. ರಾಮ್ ಪ್ಲೀಸ್, ಈಗ ಅಚ್ಚರಿ ಮಕ್ಕಳು ಯಾವ ವಿಷಯಕ್ಕೂ ನಿನ್ನ ತಲೆಯಲ್ಲಿ ಜಾಗ ಕೊಡಬೇಡ. ಮೊದಲು ಹುಷಾರಾಗು, ಆಮೇಲೆ ನಿನ್ನ ಪರ್ಸ್ನಲ್ ಲೈಫ್ನಲ್ಲಿರುವ ಸಮಸ್ಯೆಗಳನ್ನೆಲ್ಲ ಒಂದೊಂದಾಗಿ ಬಗೆಹರಿಸಿಕೊಳ್ಬೋದು ಎಂದು ಅವನ ಕಣ್ಣಂಚಿನಲ್ಲಿದ್ದ ಕಣ್ಣೀರು ಹರಿಸಿ ಸಮಾಧಾನ ಮಾಡಿದಾಗ ರಾಮ್ ಕಡೆಯಿಂದ ಪುಟ್ಟ ನಗು ಅಷ್ಟೇ ಅವಳಿಗೆ ಪ್ರತಿಕ್ರಿಯೆಯಾಗಿ ಸಿಕ್ಕಿತ್ತು. ಇಷ್ಟೆಲ್ಲ ಆದಮೇಲೆ ತಾನು ಅಚ್ಚರಿಯ ವಿಷಯದಲ್ಲಿ ತನ್ನ ಮನಸ್ಥಿತಿ ನಿರ್ಧಾರವನ್ನು ಬದಲಾಯಿಸದೆ ಹೋದರೆ ತನ್ನ ಮುಂದಿನ ಬದುಕು ಇನ್ನಷ್ಟು ಜಡವಾಗಿ ಬಿಡುವುದು ಎನ್ನುವ ವಾಸ್ತವದ ಅರ್ಥವಾಗಿ ಕಿತ್ತು ಬಂದಿದ್ದ ಮಂಡಿಯ ನೋವಿಗೆ ಹೆಜ್ಜೆ ಇಟ್ಟಾಗಲೆಲ್ಲ ದೇಹ ಕಂಪಿಸುತ್ತಿದ್ದರೂ ಹಲ್ಲು ಕಚ್ಚಿ ತನ್ನ ನೋವು ತಡೆಯುತ್ತಾ ಮನೆಯೊಳಗೆ ಬಂದ ಅಚ್ಚರಿಯನ್ನು ಕಂಡು ಸಿಟ್ಟಾದ ಆರತಿಯವರು, ಈ ಮನೆಯಲ್ಲಿ ದೊಡ್ಡವರಂತ ನಾವೆಲ್ಲ ಸತ್ತು ಹೋಗಿದ್ದೇವೆ ಅನಿಸುತ್ತೆ. ಅದಕ್ಕೆ ಎಲ್ಲಿಗೆ ಹೋದರೂ ಯಾವಾಗ ವಾಪಸ್ ಬಂದರು ಯಾರು ಒಂದು ಮಾತು ಹೇಳೋದಿಲ್ಲ ಎಂದು ಅಸಹನೆಯಿಂದ ಕೂಗಿದರು. ಬೆಳಿಗ್ಗೆಯಿಂದ ರಾಮ್ ಅಂಕಿತ್ಗೆ ಎಷ್ಟೇ ಕಾಲ್ ಮಾಡಿದರು ಇಬ್ಬರು ಕಾಲ್ ರಿಸೀವ್ ಮಾಡಿ ಎಲ್ಲಿದ್ದೀನಿ ಎಂದು ಉತ್ತರಿಸಿ ಅವರ ದುಗುಡ ಕಡಿಮೆ ಮಾಡದೆ ಹೋದರಲ್ಲ. ಆ ಸಿಟ್ಟು ಅಸಮಾಧಾನ ಅಚ್ಚರಿಯ ಮುಂದೆ ಈ ರೀತಿ ಹೊರಗಡೆ ಬರುತ್ತಿತ್ತು ಅಷ್ಟೇ. ಅವರ ಗೊಣಗುವಿಕೆಯನ್ನು ಕಿವಿಗೆ ಹಾಕಿಕೊಳ್ಳದೆ ಮೆಲ್ಲಗೆ ಮೆಟ್ಟಿಲೇರಿ ತನ್ನ ರೂಮಿಗೆ ಹೊರಟು ಬಿಟ್ಟಳು ಅಚ್ಚರಿ. ಮಕ್ಕಳ ಬಗ್ಗೆ ವಿಚಾರಿಸದೆ ಅದನ್ನು ಕಂಡು ಇನ್ನಷ್ಟು ಸಿಡಿಮಿಡಿಗೊಂಡ ಆರತಿಯವರು, ಅಚ್ಚರಿ ನಿನ್ನ ಈ ದುರಂಕಾರಕ್ಕೆ ಆದಷ್ಟು ಬೇಗ ಬೆಲೆ ಕಟ್ಟುವ ಸಮಯ ಬರುತ್ತೆ. ಆ ಸಮಯ ಬರೋವರೆಗೂ ನಿಮಗೆ ಸಂಬಂಧಗಳ ಬೆಲೆ ಅರ್ಥ ಆಗೋದಿಲ್ಲ ಎಂದು ಕೋಪಾವೇಶದಲ್ಲಿ ಧ್ವನಿ ಎತ್ತಿ ಉಸಿರಿದ್ದು ಕೇಳಿಸಿಕೊಂಡು ಅಚ್ಚರಿಯ ಮುಖದಲ್ಲಿ ಹತಾಶೆಯ ನಗು ಇತ್ತು. ಅವರೆಲ್ಲರೂ ಬಯಸಿದ ಸಮಯ ಬಂದು ಬಿಟ್ಟಿದೆ. ತಾನು ಅದರ ಮುಂದೆ ಈಗಾಗಲೇ